ಅಪ್ಡೇಟ್ ಆಗಿದ್ರು, ಎಷ್ಟು ಎನರ್ಜಿ ಆಗಿದ್ರು ಅಂತಂದ್ರೆ ಇವತ್ತಿನ ಎಲ್ಲಾ ಸಿನಿಮಾಗಳು ನೋಡೋರು. ಅವ್ರ ಮಗ ಯೋಗಿ ಅವರು ಹೋಮ್ ಥಿಯೇಟರ್ ಮಾಡ್ಕೊಟ್ಟಿದ್ರು, ಎವ್ರಿ ಡೇ ಸಿನಿಮಾ ನೋಡೋರು. ಬಟ್ ದ್ವಾರಕೀಶ್ ಅವರು ಇಲ್ಲ ಅಂತ ಹೇಳೋದಕ್ಕಿಂತ ಅವರು ಮಾಡೋದಿರೋ ಕೆಲಸಗಳನ್ನ ಇಟ್ಕೊಂಡು ನಾವೇನಾದ್ರು ಜೀವನದಲ್ಲಿ ಒಂದು ಸ್ವಲ್ಪ ಕಲ್ತ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅವ್ರ ಫ್ಯಾಮಿಲಿಗೆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡ್ಬೇಕಾಗಿ ಅಂತ. ಬೆಳಗ್ಗೆಯಿಂದ ವಾಟ್ಸಪ್ ಅಲ್ಲೆಲ್ಲ ದ್ವಾರಕೀಶ್ ಅವರ ಬೇರೆ ಬೇರೆ ಚಿತ್ರಗಳ ತುಣುಕುಗಳೆಲ್ಲ ಓಡಾಡ್ತಿದೆ. ಗುರು ಶಿಷ್ಯರದು ಒಂದು ಸನ್ನಿವೇಶ ಬೆಳಗ್ಗೆ ನನಗೆ ಬಂತು. ಅಲ್ಲಿ ಶಿವರಾಮಣ್ಣ ದ್ವಾರಕೀಶ್ ಅವರು ಆ ಗುರುಗೆ ಸೇವೆ ಮಾಡ್ತೀನಿ ಅಂತ ಒಣಕೆ ಇಟ್ಕೊಂಡು ಆ ಗುರು ಕಾಲ್ನ ಪೀಸ್ ಮಾಡ್ಬಿಡ್ತಾರೆ. ಎಂತೆಂತ ದೃಶ್ಯಗಳನ್ನ ಒಬ್ಬ ನಟನಾಗಿ ದ್ವಾರಕೀಶ್ ಅವರು ನಮಗೆ ಕೊಟ್ಟಿದ್ದಾರೆ. ಒಂದ್ ಕಡೆ ಮರೆಯಲಾಗದಂತಹ ದೃಶ್ಯಗಳು. ಡೈರೆಕ್ಟರ್ ಆಗಿ ನೀ ಬರೆದ ಕಾದಂಬರಿಯಿಂದ ಸುಲಭ ಫಸ್ಟ್ ಡೈರೆಕ್ಷನ್ ಮಾಡ್ತಾರೆ ಅವರು. ಅದರಲ್ಲಿ ಆ ಕಾಲದಲ್ಲಿ ಈ ತರ ಕೆಳಗೆ ನೋಡುವಂತ ಕ್ಯಾಮ್ರಾ ಬರ್ತಾ ಇತ್ತು. ಆ ಕ್ಯಾಮ್ರಾ ಒಂದು 25-50 ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ ಇಟ್ಟಿದ್ರು. ಇವತ್ತವರೆಗೂ ನನಗೆ ಒಬ್ಬ ಡೈರೆಕ್ಟ್ ಒಳ್ಳೆ ಇಲ್ಲ ಮನುಷ್ಯ. ಅದು ನನಗೆ ಬಹಳ ಇಷ್ಟ ದ್ವಾರಕೀಶ್ ಅವ್ರ ಬಗ್ಗೆ. ಥ್ಯಾಂಕ್ ಯು. ಇನ್ನೂ ಮಹತ್ತರವಾದ ಕೊಡಬೇಕಾಗಿತ್ತು, ಆಗಿಲ್ಲ. ಅವ್ರು ಹೇಳ್ತಾರೆ ಯಾವಾಗಲೂ, ನಾವು ಮಾಡೋದು ತಪ್ಪು ನೀವು ಯಾರು ಮಾಡಬಾರ್ದು. ನಾನು ಸತ್ತರೆ ಯಾವತ್ತೂ ನನ್ನ ಜೊತೆ ಈ ಕಡೆ 4 ಜನ ಹೊಸ 4 ಜನ ಹೀರೋಯಿನ್ಗಳು ಇರಬೇಕು, 8 ಜನ ಅನ್ನೋ ಅವರ ಮಹಾದ ಅಭಿಲಾಷೆಯಿಂದಲೇ ಅವರು ಬೇಕಾದಷ್ಟು ಜನ ಹೊಸ ಹೀರೋಗಳನ್ನ ತಂದರು. ಇವತ್ತು ಅವ್ರು ಕರ್ಕೊಂಡು ನಾವು ಗುರುಗಳ ಸಮಾನ ಕರ್ಕೊಂಡಿದ್ವಿ. ನಾವು ಅದಕ್ಕೆ ಅವರಿಗೆ ನಮಸ್ಕಾರ ಹೇಳ್ತಾ ಅನ್ಕೊಂಡಾಗ ಶಣೈ ನಮ್ಮ ಜೊತೆ ಇದ್ದಾರೆ. ಶಣೈ, ನೀವು ನೋಡಿದ ದ್ವಾರಕೀಶ್ ಖದರ್ ಯಾವ ರೀತಿ ಅಂದರೆ ಶ್ರೀದೇವಿ ಆ್ಯಂಡ್ ರಜನಿಕಾಂತ್ ಇವರನ್ನೆಲ್ಲ ಹಾಕ್ಕೊಳ್ಳೋದು, ಆಮೇಲೆ ಮುಸುರಿ ಕೃಷ್ಣಮೂರ್ತಿ ಅವರ ಪ್ರಚಂಡ ಕುಳ್ಳ, ಇಂಥ ಒಂದು ಕರ್ನಾಟಕದಲ್ಲಿ ಕುಳ್ಳ ದ್ವಾರಕೀಶ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಇವರು ನಿನ್ನೆ ನಿಧನರಾಗಿದ್ದಾರೆ. ನಾವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅವ್ರಿಗೆ ಪರಿಪೂರ್ಣವಾದ ಗೌರವನ ಅರ್ಪಿಸಿ ನಿನ್ನೆ ಕೂಡ ನಾವು ಆಫೀಸ್ ಬೇರರ್ಸ್ ಹೋಗಿ ಬಂದ್ವಿ. ಇವತ್ತು ಎಲ್ಲವೂ ಅರೇಂಜ್ಮೆಂಟ್ಸ್ ಮಾಡಿಕೊಟ್ಟಿದ್ದೀವಿ ಸರ್ಕಾರದ ಜೊತೆ ಮಾತಾಡಿ. ನನಗೂ ಮತ್ತು ದ್ವಾರಕೀಶ್ ಅವರಿಗೆ ನಾನು ಸಣ್ಣ ಹುಡುಗನಿಂದಲೂ ಅವ್ರಿಗೂ ನನಗೂ ಒಡನಾಟ ಇದೆ. ನಮ್ಮ ತಂದೆಯವರ ಕಾಲದಿಂದಲೂ ಮುಸುರಿ ಕೃಷ್ಣಮೂರ್ತಿ ಅವ್ರನ್ನ ಕಂಡ್ರೆ ಅವ್ರಿಗೆ ಬಹಳಷ್ಟು ಅಭಿಮಾನ. ದ್ವಾರಕೀಶ್ ಅವ್ರಿಗೆ ಏನಂದರೆ ರಕ್ತದಲ್ಲೇ ಚಿತ್ರರಂಗ ಕಲೆ ಅನ್ನೋದು ಒಂದು ಮೈಗೂಡಿಸ್ಕೊಂಡು ಬಂದು ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ, ಏನು ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಹೇಳಿ ಸುಮಾರು ಒಂದು ಪಾಪ 6-7 ಮನೆ ಇವತ್ತಿನ ದಿವಸ ಅವ್ರು ಕಳ್ಕೊಂಡು ಪರಿಪೂರ್ಣವಾಗಿ ಚಿತ್ರರಂಗಕ್ಕೆ ಅವರು ಮೀಸಲಾಗಿಟ್ಟಂಥ ದ್ವಾರಕೀಶ್ ಅವರು ಇವತ್ತಿನ ದಿವಸ ನಮ್ಮ ಕಣ್ಮುಂದೆ ಇಲ್ಲ. ಬಹಳ ದುಃಖಕರ ಸಂಗತಿ. ಹಿರಿಯ ಚೇತನ ನಾವು ಕಳ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿಗೆ ಹೇಳೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಧನ್ಯವಾದಗಳು. ಶಣೈ ಸರ್, ಅಂದರೆ ಆ ಖದರ್ ಹೆಂಗಿರ್ತಿತ್ತು? ಈಗ ನಾವು ರವಿಚಂದ್ರನ್ ನೋಡಿದ್ದೀವಿ, ಎಂತೆಂಥ ಸೆಟ್ಗಳನ್ನೆಲ್ಲ ಹಾಕಿದ್ರು. ಇವ್ರದ್ದು ಹಂಗೆ ಇರ್ತಿತ್ತು ಅಂತೇಳಿ ಒಂಥರ ಹೆಂಗೆ ನೀವು ಅವರನ್ನು ನೋಡ್ದಂಗೆ ದ್ವಾರಕೀಶ್ ನೀವು ಹೇಳಿದಂಗೆ ರವಿಚಂದ್ರನ್ ಇನ್ನೊಂದು ವರ್ಷನ್ ಕರೆಕ್ಟ್, ಇನ್ನೊಂದು ವರ್ಷನ್ ಮಹಾ ಕನಸುಗಾರ, ವರ್ಕೋಹಾಲಿಕ್ಕು, ಆಮೇಲೆ ಆ ಸಂಭ್ರಮ, ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಹಠವಾದಿ, ಛಲವಾದಿ, ಅದೆಲ್ಲದರ ಒಂದು ಮಿಕ್ಸರ್. ಅವರು ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂದರೆ ಅವರು ಒಂದು ಎಲ್ಲವನ್ನು ಫ್ರೆಂಡ್ಲಿಯಾಗಿ ತಮಾಷೆಯಾಗಿ ತಗೋತಿದ್ರು. ಯಾವತ್ತೂ ಸೀರಿಯಸ್ ಆದ ಮನುಷ್ಯನಲ್ಲ. ಸ್ಕ್ರೀನಲ್ಲಿ ಹೇಗೆ ತಮಾಷೆ ಆಗಿರ್ತಾರೋ ನಿಜ ಜೀವನದಲ್ಲಿ ಹಂಗಾಗತ್ತೆ. ಶಣೈ ಅವರೇ, ಯಾರಿಗಾದ್ರು ಈಗ ಸಾಧಾರಣವಾಗಿ ಈಗ ನೀವು ನನ್ನನ್ನು ಬಂದಾಗಲೂ ಬೆಳಿಗ್ಗೆ ಕೇಳಿದ್ರಿ ಹಿಂಗಿದೆ ವರ್ಕೆಲ್ಲ ಜಾಸ್ತಿ ಮತ್ತು ಹಿಂಗೆಲ್ಲ ಕೇಳಿದರೆ ಅದು ನೀವು ನಮ್ಮ ಬಗ್ಗೆ ಒಂದು ಅಭಿಮಾನದಿಂದ ಕೇಳುವಂಥ ವಿಚಾರ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುವಂಥ ಅಂಥವರೆಲ್ಲ ಅದು ಹಿಂಗೆ ಅದನ್ನೆಲ್ಲ ಬಿಟ್ಟು ಅಷ್ಟು ಕಾಮನ್ ಆಗಿರ್ತಾರೆ. ನೀವು ನೋಡಿದ್ದೀರಾ, ಈಗ ಕೆಲವರು ಇರ್ತಾರೆ ಸೀರಿಯಸ್, ಅವ್ರು ನೋಡೋ ಗೊತ್ತಾಗುತ್ತೆ ಎಷ್ಟು ಕೆಲಸ ಮಾಡ್ತಾರಪ್ಪ ಅಂತ ನಮಗೂ ಗೊತ್ತಿರುತ್ತೆ. ಇವರು ಅದರ 1000 ಪಾಲು ಕೆಲಸ ಮಾಡಿರ್ತಾರೆ, ಬಟ್ ಏನು ಕೆಲಸ ಇಲ್ಲದವ್ರ ಥರ ಇರ್ತಾರೆ ಅಂತ. ನಾನು ಒಂದು ಆರ್ಟಿಕಲ್ ಬರೆದಿದ್ದೆ, ಅದಕ್ಕೆ ಹೆಡ್ಡಿಂಗ್ ಕಣ್ಣೀರಲ್ಲಿ ಕುಳ್ಳ ಅಂತ ಕೊಟ್ಬಿಟ್ಟಿದ್ದೆ. ಓಕೆ, ಅದಕ್ಕೆ ಫೋನ್ ಮಾಡಿದರು. ಫೋನ್ ಮಾಡಿ, ಏನು ಮರಿ ಕಣ್ಣೀರಲ್ಲಿ ಕುಳ್ಳ ಅಂತ ಬರೆದ್ಬಿಟ್ಟಿದ್ಯಾ, ನಾನು ಭಿಕ್ಷುಕ ಆಗಿಲ್ಲ, ಭಿಕ್ಷುಕ ಅಲ್ಲ, ಸಾಲಗಾರ ಹೌದು ಅಂತ. ಆಮೇಲೆ ಅಲ್ಲಿಂದ ತಮಾಷೆಯಾಗಿ ಕನ್ನಡ ಚಿತ್ರರಂಗ ಇವತ್ತೆಲ್ಲ ನಾವೆಲ್ಲ ಇದ್ದೀವಿ, ನಾವೆಲ್ಲ ಭಾಳ ದೊಡ್ಡ ವಹಿವಾಟು ವಾಣಿಜ್ಯ ಆಗಿದೆ, ಇಷ್ಟು ದೊಡ್ಡ ಹೆಸರಾಗಿದೆ ಅಂತ ಅಂದರೆ ಅದರ ಹಿನ್ನೆಲೆಯಲ್ಲಿ ದ್ವಾರಕೀಶ್ ಅವರ ಕೊಡುಗೆ ಬಹಳ ದೊಡ್ಡದಿದೆ.
ಕನ್ನಡ ಚಿತ್ರಗಳನ್ನು ಮೊದಲಿಗೆ ಹೊರದೇಶದಲ್ಲಿ ಶೂಟ್ ಮಾಡೋದ್ರಿಂದ ಹಿಡಿದು ಕಿಶೋರ್ ಕುಮಾರ್, ಬಪ್ಪಿ ಲಹರಿ ಇಂಥ ದಿಗ್ಗಜರುಗಳನ್ನು ಕನ್ನಡಕ್ಕೆ ಕರ್ಕೊಂಡು ಬಂದಂಥವರು. ಸದಾ ಸಿನಿಮಾ ಪ್ರೀತಿಯಿಂದಲೇ ಏಳು ಬೀಳಿನ ಮಧ್ಯೆ ಸಿನಿಮಾ ಮಾಡ್ತಾನೆ ಅವರು ಸಿನಿಮಾದಲ್ಲೇ ಬದುಕನ್ನು ಕಟ್ಕೊಂಡಂಥವ್ರು. ಇವತ್ತವರು ತುಂಬ ಆಯುಷ್ಯ ಅಂತ ಹೇಳಬೇಕು. ತುಂಬ ಆಯುಷ್ಯದಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದು ಖಂಡಿತ ಚಿತ್ರರಂಗಕ್ಕೆ ಒಬ್ಬ ಮಾರ್ಗದರ್ಶಕರ ಕೊರತೆ ಇದೆ ಅಂತ ಮತ್ತೊಮ್ಮೆ ಇನ್ನೊಂದು ದೊಡ್ಡ ಕೊರತೆ ಉಂಟಾಯಿತು ಅಂತಲೇ ನಾನು ಭಾವಿಸ್ತೇನೆ. ಯಾವುದಾದ್ರೆ ಎಂಥದೇ ಸನ್ನಿವೇಶದಲ್ಲೂ ದ್ವಾರಕೀಶ್ ಅಂತವರ ಒಂದು ಮಾರ್ಗದರ್ಶನ ಸಿಗ್ತಿತ್ತು. ಆ ಮಾರ್ಗದರ್ಶನ ಕೂಡ ಈಗ ಇಲ್ಲವಾಯಿತು. ದೇವರು ಅವರ ಇಡೀ ಕುಟುಂಬಕ್ಕೆ ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ದ್ವಾರಕೀಶ್ ಅವರು ಅವರ ಆ ಬಣ್ಣದ ನಂಟು ಅವರ ಕುಟುಂಬದಲ್ಲೂ ಇದೆ. ಯೋಗಿ ಮತ್ತು ಎಲ್ಲ ಅವರ ಇಡೀ ಕುಟುಂಬಕ್ಕೆ ಈ ಶಕ್ತಿ ಸಿಗಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಅಂದರೆ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ ಮರಿ, ನಂಗೆ ಏನಾಗಲ್ಲ. ನಾನು ಒಂದು 7-8 ಜನರ ಹತ್ರ ಸಾಲ ಮಾಡಿದ್ದೀನಿ. ನಾನು ಆರೋಗ್ಯವಾಗಿರ್ಬೇಕು, ನಂಗೆ ತೊಂದರೆ ಆಗಬಾರ್ದು. ಅವರು ಡೈಲಿ ದೇವರಿಗೆ ಪೂಜೆ ಮಾಡ್ತಾರೆ, ತೆಂಗಿನಕಾಯಿ ಹೊಡಿತಾರೆ. ನನ್ನ ಆರೋಗ್ಯ ಅವರಿಂದಾಗಿ ಚೆನ್ನಾಗಿದೆ. ನಾನೇನೇ ಆದರೂ ಅವ್ರ ಸಾಲವನ್ನು ತೀರಿಸಿನೇ. ಸಾಲ ಎಷ್ಟು ಹೋಗಿತ್ತು ಸರ್ ಅವ್ರದ್ದು ಮ್ಯಾಕ್ಸಿಮಮ್ ಅಂದರೆ? ಈಗ ನಾನು ಒಂದು ಕೇಳ್ಪಟ್ಟಿದ್ದೆ, 80s ಅವ್ರದ್ದು ಆಗಲೇ 55 ಲಕ್ಷ ಇತ್ತು. 55 ಲಕ್ಷ 80s ಅಂತಂದರೆ ಈಗಿನ ಒಂದು 50-60 ಕೋಟಿ. ಅಲ್ಲ, ಸಾಲ ಎಷ್ಟಿತ್ತು ಅಂತ ಒಂದು ನಿಖರವಾಗಿ ಹೇಳೋದು ಕಷ್ಟ. ಬಟ್ ವಾಟ್ ಐಮ್ ಟೆಲ್ಲಿಂಗ್, ಅಪ್ ಆ್ಯಂಡ್ ಡೌನ್ ಇತ್ತು ಅವರ ಇದರಲ್ಲಿ. ಅವರು ಲಾಭನೂ ಮಾಡ್ತಿದ್ರು, ಮತ್ತೆ ಪುನಃ ಇನ್ವೆಸ್ಟ್ ಮಾಡ್ತಿದ್ರು. ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿತ್ತು. ಗೊತ್ತಿತ್ತು. ಅಂದರೆ ಕನಸುಗಾರ ಅಲ್ವಾ. ತಮಿಳ್ ಮಾಡ್ತಿದ್ರು, ಹಿಂದಿ ಮಾಡ್ತಿದ್ರು, ತೆಲುಗು ಮಾಡ್ತಿದ್ರು, ಮತ್ತೆ ಕನ್ನಡಲ್ಲಿ. ಆಮೇಲೆ ದೊಡ್ಡ ದೊಡ್ಡ ಸ್ಟಾರ್ ಹಾಕೊಂಡು ಮಾಡಿದ್ರು, ಹೊಸಬ್ರನ್ನ ಹಾಕೊಂಡು ಮಾಡಿದ್ರು. ಇದು ಗ್ಯಾಮ್ಲಿಂಗ್. ಅಂಥದ್ರಲ್ಲಿ ಹೊಸಬ್ರನ್ನ ಹಾಕೊಂಡು ಮಾಡಿದ ಸಿನಿಮಾನ ಅವರಿಗೆ ಕೋಟ್ಯಾಂತರ ಲಾಭ ತಂದು ಕೊಟ್ಟಿದೆ. ದೊಡ್ಡವ್ರನ್ನ ಹಾಕೊಂಡದು ಫ್ಲಾಪ್ ಆಗಿದೆ. ಅಂಥ ಸಂದರ್ಭದಲ್ಲಿ ಅವರು ಎದೆಗುಂತಿರ್ಲಿಲ್ಲ. ಅಂದ್ರೆ ಅವರಿಗೆ ಇಡೀ ಅದರ ಒಂದು ನಾಡಿಗಳು ಗೊತ್ತು. ಓಕೆ, ಶ್ರುತಿ ನಮ್ಮೊಂದಿಗೆ ಇದೀಗ ಐ ಥಿಂಕ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರುತಿ, ಏನಾಗ್ತಿದೆ? ಯಾರೆಲ್ಲ ಬಂದರು ಸ್ವಲ್ಪ ವಿವರಿಸ್ಬೋದಾ? ಸ್ವಲ್ಪ ವೈಡ್ ಕ್ಯಾಮ್ರಾದಲ್ಲಿ ವಿವರಿಸ್ಬೋದಾ ಹೇಗೆಲ್ಲ ಆಗ್ತಿದೆ ಅಲ್ಲಿ ಅಂತೇಳಿ? ಅಂದರೆ ಆ ಜಾಗ ಹೇಗಿದೆ ಅಲ್ಲಿ ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರು ನೋಡಲಿ ಅಂತ, ಇಫ್ ಪಾಸಿಬಲ್. ಶ್ರುತಿ. ಓಕೆ, ಖಂಡಿತ ಶೆಟ್ರೆ, ನಾನೀಗ ತೋರಿಸೋ ಪ್ರಯತ್ನ ಮಾಡ್ತೀನಿ. ಎಂಟ್ರನ್ಸಿಂದ ನಿಮಗೆ ಅಪ್ ಟು ನಿಮಗೆ ಪಾರ್ಥಿವ ಶರೀರದ ದರ್ಶನ ಪಡೆಯೋದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದು ಕಡೆ ಟೌನ್ ಹಾಲ್ ನೋಡ್ತೀರಿ, ಅಲ್ಲಿಂದ ಎಂಟ್ರನ್ಸ್ ನಮಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಲ್ಲ VIP VVIPಗಳು ಕೂಡ ಇದೇ ಮಾರ್ಗವಾಗಿ ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಬಂದು ನೇರವಾಗಿ ಪಾರ್ಥಿವ ಶರೀರದ ಕಡೆ ಹೋಗೋದಕ್ಕೆ ಬ್ಯಾರಿಕೇಡ್ಗಳು ಹಾಕಿ ವ್ಯವಸ್ಥೆನ ಕೂಡ ಮಾಡಲಾಗಿದೆ. ಕಾರಣ ಆ ಕಡೆ ಸಾರ್ವಜನಿಕರಿಗೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆ ಇದ್ರೆ, ಈ ಕಡೆ VIP VVIPಗಳು ಬಂದು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆನ ಕಲ್ಪಿಸಲಾಗಿದೆ. ಸೊ ವೈಡ್ ಆಗಿ ಶಿವು ತೋರಿಸಿ ಅಲ್ಲಿ ಯಾವ ರೀತಿ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಇಡಲಾಗಿದೆ, ಯಾವ ರೀತಿ ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ ಅನ್ನೋದನ್ನ ತೋರಿಸೋ ಪ್ರಯತ್ನ ಮಾಡ್ತಿದ್ದೀನಿ ಶೆಟ್ರೆ. ಈಗ ಆಲ್ರೆಡಿ ನಟ ಸುದೀಪ್ ಅವರು, ಮಾಳ್ವಿಕಾ ಅವರು, ಸುಧಾರಾಣಿ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ರಮೇಶ್ ಅರವಿಂದ್ ಆಪ್ತಮಿತ್ರ ಸಿನಿಮಾದಲ್ಲಿ ಅವರ ಜೊತೆ ಕೊನೆಯದಾಗಿ ಕೆಲಸ ಮಾಡಿರುವ ನೆನಪುಗಳನ್ನು ಅವರು ಹಂಚ್ಕೊಳ್ತಾ ಇದ್ರು. ಈಗ ತಾನೇ ಮಾತನಾಡ್ತಾ ಇದ್ರು ನಮ್ಗಳ ಜೊತೆಗೆ. ನಟ ದೇವರಾಜ್ ಅವರ ಆಗಮನ ಕೂಡ ಆಗಿತ್ತು. ಸಾಕಷ್ಟು ಜನ ಬಂದು, ಸ್ಯಾಂಡಲ್ವುಡ್ನ ಗಣ್ಯರೆಲ್ಲ ಬಂದು ಅಂತಿಮ ದರ್ಶನ ಪಡೆದುಕೊಂಡು ತೆರಳುತ್ತಿದ್ದಾರೆ. ಜೊತೆ ಅವರು ಕೆಲಸ ಮಾಡಿರುವಂತಹ ವಿಚಾರಗಳು, ಒಡನಾಟದ ಬಗ್ಗೆ ಹಲವರು ಮಾತನಾಡ್ತಿದ್ದಾರೆ. ಒಂದು ಮಾತನ್ನ ರಮೇಶ್ ಅರವಿಂದ್ ಅವರು ಈಗ ತಾನೇ ಮಾತನಾಡ್ತಾ ನೆನ್ಪು ಮಾಡ್ಕೊಳ್ತಾ ಇದ್ರು. ನಾವೆಲ್ಲ ಸಿಂಗಾಪುರೇ ನೋಡಿರ್ಲಿಲ್ಲ, ಬೆಂಗಳೂರು ಹುಡುಗರು ನಾವು ಸಿಂಗಾಪುರ್ ಹೇಗಿದೆ ಅಂತ ನೋಡೋಕೆ ಸಿಕ್ಕಿದ್ದೆ ನಮಗೆ ನಟ ದ್ವಾರಕೀಶ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಎಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಅಂದರೆ, ಮೋಸ್ಟ್ಲಿ ಸಿನಿಮಾ ರಂಗಕ್ಕೆ ಹೊಸ ಆಯಾಮ ಅಥವಾ ಕನ್ನಡ ಚಿತ್ರಗಳನ್ನು ಹೀಗೂ ಮಾಡಬಹುದು ಅಂತ ತೋರಿಸ್ಕೊಟ್ಟಿರುವಂತಹ ಕಲಾವಿದ ಅಂದರೆ ಅದು ದ್ವಾರಕೀಶ್ ಅವರು ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ನೀವು ಯಾವಾಗಲೂ ಹೇಳ್ತಾ ಇದ್ರಿ ಸರಸ ವಿರಸ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವ್ರ ಜೊತೆಗೆ ಆಗಾಗ ಆಗ್ತಾನೆ ಇತ್ತು ಅಂತ. ರಮೇಶ್ ಅರವಿಂದ್ ಅವರು ಆ ಮುನಿಸನ್ನ ಮರೆತು ಒಂದಾಗಿರುವಂತಹ ಆಪ್ತಮಿತ್ರ ಚಿತ್ರದಲ್ಲೇ ಮಾಡಿದ್ರಲ್ಲ, ಆ ದಿನಗಳನ್ನ ನೋಡಿದಾಗ ಅವ್ರಿಗೆ ಅನಿಸ್ತಂತೆ, ಅಯ್ಯೋ ದೂರ ಆಗ್ಬಿಟ್ರು ಪರ್ಮನೆಂಟ್ ಆಗಿ ಅನ್ಕೊಂಡ್ಬಿಟ್ಟಿದ್ವಿ ನಾವು. ಬಟ್ ಆಪ್ತಮಿತ್ರ ಸಿನಿಮಾದಲ್ಲೂ ಒಟ್ಟಿಗೆ ಬರ್ತಾರೆ, ಒಟ್ಟಿಗೆ ಕೆಲಸ ಮಾಡ್ತಾರೆ. ಅವ್ರಿಬ್ಬರನ್ನ ನೋಡೋದಕ್ಕೆ ಬಹಳ ಖುಷಿ ಆಗ್ತಿತ್ತು ನಮಗೆ ಅಂತ. ಆ ಜೋಡಿ ಸ್ಕ್ರೀನ್ ಮೇಲೆ ಬಂದರೆ ಹೇಗೆ ಖುಷಿ ಆಗ್ತಾ ಇತ್ತು, ಆಫ್ ದ ರೆಕಾರ್ಡ್ ಕೂಡ ಅಷ್ಟೇ ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ರು ಇಬ್ರು ಅನ್ನುವಂಥ ವಿಚಾರ. ಎಲ್ಲಿ
ರೀತಿ ಇರುತ್ತೋ ಅಲ್ಲಿ ಮುನಿಸು ಇದ್ದೇ ಇರುತ್ತೆ ಅನ್ನುವಂಥ ವಿಚಾರವನ್ನ ರಮೇಶ್ ಅರವಿಂದ್ ಅವರು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಕಾಲವನ್ನ ತಡೆಯೋರು ಯಾರು ಇಲ್ಲ ಕೂಡ ನಟನೆ ಮಾಡಿರುವ ಆ ದಿನಗಳನ್ನ ಕೂಡ ರಮೇಶ್ ಅರವಿಂದ್ ಹತ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ. ಓಕೆ, ಥ್ಯಾಂಕ್ ಯು. ಮಾತಾಡಿಸಿದ ಪ್ರಯತ್ನಗಳನ್ನು ಕೂಡ ಮಾಡೋಣ. ನಾವು ಹೇಳ್ತಾ ಇದ್ವಿ ಅಂದರೆ